ಒಂದು, ಲಲಿತನ ಮದುವೆಗೆ ಯಾವಾಗ ಹೋಗೋಣ? ಒಂದು ವಾರವಾದರೂ ಮೊದಲು ಹೋದರೆ ಅವರಿಗೆ ಏನಾದರೂ ಸಹಾಯ ಮಾಡಿದ ಹಾಗೆ ಆಗುತ್ತೆ. ರಘು ಕೇಳಿದ. ವಂದನಾ ರಘು ಮಾತಿಗೆ ಉತ್ತರವೇನೂ ಕೊಡಲಿಲ್ಲ. ವಂದನಾ, ನಾನು ಹೇಳಿದ ಕೇಳಿಸ್ತಾ? ಆಗಲೂ ವಂದನಾ ರಘು ಮಾತಿಗೆ ಉತ್ತರಿಸಲಿಲ್ಲ. ರೇಗಿ ಹೋದ ರಘು ಹೋಗಿ ಅವಳ ಕೈ ಹಿಡಿದು ಅಳ್ಳಾಡಿಸಿ ಕೇಳಿದ. ನಾನು ಹೇಳಿದ್ದು ಕೇಳಿಸ್ತು ತಾನೇ? ಕಿರಿಚಬೇಡಿ, ನನಗೇನು ಕಿವಿಡಿಲ್ಲ ನಿಮ್ಮ ಮಾತು ಕೇಳಿಸ್ಕೊಳ್ದೇ ಇರೋದಕ್ಕೆ. ಹಾಗಾದರೆ ಏನು ಹೇಳ್ತೀಯ? ನಿಮ್ಮಿಬ್ಬರು ಅಣ್ಣ ತಮ್ಮಂದಿರ ವ್ಯವಹಾರಕ್ಕೆ ತಲೆ ಹಾಕಬೇಡ ಅಂತ ಅವತ್ತೇ ಅಪ್ಪಣೆ ಕೊಟ್ಟಿದ್ದೀರಲ್ಲ. ನಾನು ನಿಮ್ಮಿಬ್ಬರ ವಿಷಯಕ್ಕೆ ಬರಲ್ಲ. ವಿಷಯಕ್ಕೆ ಬರಬೇಡ, ಮದುವೆಗೆ ಬಾ ಅಷ್ಟೆ ಎಂದ ರಘು. ಮದುವೆಗೆ ತಾನೇ, ಯಾಕೆ ಬರಲಿ? ನೀವೊಬ್ಬರೇ ಹೋಗಿ ಬನ್ನಿ ಎಂದ್ಲು ವಂದನಾ ಕಠಿಣವಾಗಿ. ತಮಾಷೆ ಮಾಡಬೇಡ ವಂದನಾ. ನಾನು ಯಾಕೆ ತಮಾಷೆ ಮಾಡಲಿ? ಇರೋ ವಿಷಯ ಹೇಳ್ತಿದ್ದೀನಿ. ನಾನೊಬ್ಬನೇ ಮದುವೆಗೆ ಹೋದರೆ ಅಣ್ಣ ಅತ್ತಿಗೆ ಏನು ಅನ್ಕೊತಾರೆ? ಅಂದ್ಕೊಳ್ಳೋದೇನು? ನಾನು ಯಾಕೆ ಬರಲಿಲ್ಲ ಅನ್ನೋ ವಿಷಯ ಅವರಿಗೆ ಹೇಳಿ. ವಂದನಾ, ಅರಚಿದ ರಘು. ವಂದನಾ ಅದನ್ನು ಲೆಕ್ಕಿಸಲೇ ಇಲ್ಲ. ನಮ್ಮಿಬ್ಬರ ಜಗಳದ ವಿಷಯ ಅಣ್ಣನಿಗೆ ತಿಳಿದರೆ ಅಣ್ಣ ನನ್ನಿಂದ ಯಾವ ಸಹಾಯವನ್ನು ತೆಗೆದುಕೊಳ್ಳೋದಿಲ್ಲ. ನನ್ನ ಜೀವನವನ್ನು ರೂಪಿಸಿದ ಅಣ್ಣನಿಗೆ ನಾನಿಷ್ಟು ಸಹಾಯ ಮಾಡಬಾರ್ದೆ? ಛೇ, ಎಂಥ ಹೆಣ್ಣು ನೀನು! ಒಳಗೊಳಗೆ ಬೈದ್ಕೊಂಡ. ನೋಡು ವಂದನಾ, ಒಂದು ವೇಳೆ ನಿಮ್ಮ ಅಕ್ಕನೋ ಅಣ್ಣನೋ ನಿನ್ನನ್ನು ಸಾಕಿ ಸಲಹಿದಿದ್ರೆ ನೀನು ಅವರಿಗೆ ಸಹಾಯ ಮಾಡ್ತಿರ್ಲಿಲ್ವಾ? ಈಗ ನಿನ್ನ ತಂದೆ ತಾಯಿಗೆ ಏನಾದರೂ ಬೇಕಾದರೆ ನೀನು ಸಹಾಯ ಮಾಡೋದಿಲ್ವೇನೆ? ಹಾಗೆ ಇದೂನು ಎಂದು ಸಮಜಾಯಿಷಿ ಹೇಳಲು ನೋಡಿದ. ಸಾಕಿ ಸಲಹಿದ್ದಕ್ಕೆ ಮಗಳ ಹತ್ತಿರ ಹಣ ಈಸ್ಕೊಳ್ಳೋಷ್ಟು ಸ್ವಾರ್ಥಿಗಳಲ್ಲ ನಮ್ಮ ತಂದೆ ತಾಯಿ. ನಿಮ್ಮ ಅಣ್ಣ ಅತ್ತಿಗೆಯ ಹಾಗೆ ಚುಚ್ಚಿದ್ಲು ವಂದನಾ. ನಿಮ್ಮ ತಂದೆ ತಾಯಿಯ ಹತ್ತಿರ ಹಣ ಇದೆ, ಅದಕ್ಕೆ ಅವರು ಕೇಳೋಲ್ಲ. ನಮ್ಮ ಅಣ್ಣ ಅತ್ತಿಗೆ ಹತ್ತಿರ ಹಣವಿಲ್ಲ, ಅದಕ್ಕೆ ಕೇಳ್ತಾರೆ. ಅದು ಅವರು ಸಾಲ ಅಂತ ಕೇಳಿದ್ದಾರೆ ಅಷ್ಟೇ. ತುಂಬ ಕಿಲಾಡಿಗಳು ನಿಮ್ಮ ಅಣ್ಣ ಅತ್ತಿಗೆ. ಹೇಗೂ ಹಣ ತಗೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ಸಾಲ ಅಂತ ನಾಟಕ ಆಡ್ತಿದ್ದಾರೆ. ಸಾಲ ತೆಗೆದುಕೊಂಡ್ರೆ ಬಡ್ಡಿ ಸಮೇತ ವಾಪಸ್ ಕೊಡೋ ಅಷ್ಟು ಯೋಗ್ಯತೆ ಅವರಿಗಿದೆಯಾ? ವಂದನಾ, ಬಾಯಿ ಬಿಗಿ ಹಿಡಿದು ಮಾತಾಡು. ಯಾರ್ಯಾರ ಯೋಗ್ಯತೆ ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು. 20,000 ಹಣ ಕೊಟ್ಟಿದ್ದಲ್ಲದೆ ಒಡವೆಗಳನ್ನೆಲ್ಲ ತೆಗೆದುಕೊಡ್ಬೇಕಾದ ಅವಶ್ಯಕತೆ ಏನಿತ್ತು? ಕಟ್ಕೊಂಡು ಹೆಂಡತಿಗೆ ನನಗೆ ಯಾವತ್ತಾದರೂ ಒಂದು ಒಡವೆ ತೆಗೆದುಕೊಟ್ಟಿದ್ದೀರಾ? ಸವಾಲೆಸೆದ್ಲು ವಂದನಾ. ಆಯ್ತು ಬಿಡು, ನಿನಗೆ ತೆಗೆದುಕೊಡೋಣ. ಅದಕ್ಕೆ ಬಿಡಬೇಕಲ್ಲ ನಿಮ್ಮ ಅಣ್ಣ ಅತ್ತಿಗೆ. ಅದು ಅಲ್ಲದೆ ಅವರದು ಮುಗಿದ್ರೆ ತಾನೆ. ಈ ಮಗಳು ಮದುವೆ ಆದಮೇಲೆ ಇನ್ನೊಬ್ಬಳ ಮಗಳ ಮದುವೆ, ಅವಳದಾದ ಮೇಲೆ ಇನ್ನೊಂದು, ಹೀಗೆ ಜೀವಮಾನ ಪೂರ್ತಿ ಮುಗಿಯದೇ ಇಲ್ಲ ಅವರ ಸೇವೆ. ಇನ್ನು ನನಗೆ ಏನಾದರೂ ತೆಗೆದುಕೊಡೋದಕ್ಕೆ ಇರಬೇಕಲ್ಲ ಹಣ. ನನ್ನ ಸಂಪಾದನೆಯೆಲ್ಲ ಅವರೇ ತಿಂದು ಹಾಕ್ತಿರೋ ಹಾಗೆ ಮಾತನಾಡ್ತೀಯಲ್ಲ ವಂದನಾ. ಸ್ವಲ್ಪ ಸ್ವಲ್ಪನೇ ತಿಂದು ಹಾಕ್ತಾರೆ ಅಷ್ಟೆ. ಅವಳ ಮಾತಿನಿಂದ ರಘುವಿಗೆ ರೇಗಿ ಹೋಯಿತು. ನೋಡು ವಂದನಾ, ಇದು ನನ್ನ ಸಂಪಾದನೆ. ನನ್ನ ಸಂಪಾದನೆಯಲ್ಲಿ ನಮ್ಮ ಅಣ್ಣನಿಗೆ ದುಡ್ಡು ಕೊಡ್ತೀನಿ. ಅದನ್ನು ಕೇಳೋ ಹಕ್ಕು ಯಾರಿಗೂ ಇಲ್ಲ. ನಿನಗೆ ಮನೆಗೆ ಏನಾದರೂ ಕಡಿಮೆ ಮಾಡಿದರೆ ಹೇಳು. ಯಾರೇನೇ ಅಂದರೂ ನಾನು ನಮ್ಮ ಅಣ್ಣನಿಗೆ ಸಹಾಯ ಮಾಡದೇ ಇರೋದೇ ಇಲ್ಲ ಅಷ್ಟೆ. ಆಯಿತು, ಸಹಾಯ ಮಾಡಿ ಅಂದರೆ ನೀನು ಅನ್ನೋದೇನು? ನನ್ನ ಜೊತೆ ಮದುವೆಗೆ ನೀನು ಬರೋದಿಲ್ಲ ಅಂತ ಅಷ್ಟೇ ತಾನೇ? ಹೌದು. ಒಂದು ಕ್ಷಣ ಯೋಚಿಸಿದ ರಘು. ನಂತರ ಏನೂ ಹೊಳೆಯದಂತೆ ಆಯಿತು. ನಿನ್ನಿಷ್ಟ ಎಂದ. ಅವನು ತನ್ನನ್ನು ಬಲವಂತ ಮಾಡ್ತಾನೆ, ತಾನಾಗೆ ನಕರ ತೋರಿಸ್ಬೋದು ಎಂದ್ಕೊಂಡಿದ್ಲು ವಂದನಾ. ಆದರೆ ಹಾಗೆ ಮಾಡದೆ ನೇರವಾಗಿ ಒಪ್ಕೊಂಡಿದ್ದರಿಂದ ವಂದನಾಳಿಗೆ ನಿರಾಸೆಯಾಯಿತು. ಸರಿ, ನಾನು ಮದುವೆಗೆ ಹೋದರೆ ನೀನು ಒಬ್ಬಳೇ ಇಲ್ಲೇ ಇರ್ತೀಯಾ? ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ. ಹೋದರೆ ಅಲ್ಲೇ ಇದ್ಬಿಡು, ಮತ್ತೆ ಈ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಇದೇನ್ರಿ, ಏನು ಮಾತಾಡ್ತಿದ್ದೀರಾ? ಸರಿಯಾಗೇ ಮಾತಾಡ್ತಾ ಇದ್ದೀನಿ. ಗಂಡನ ಮಾತು ಹೆಂಡತಿ ಕೇಳಲಿಲ್ಲ ಅಂದಮೇಲೆ ಇಲ್ಲಿಗೆ ಯಾಕೆ ಬರಬೇಕು? ಶಾಶ್ವತವಾಗಿ ನಿಮ್ಮ ತಾಯಿ ತಂದೆ ಮನೆಯಲ್ಲೇ ಇದ್ಬಿಡು. ಹೀಗೆ ಮಾತಾಡ್ತಾನೆಂದು ಕೊಂಡಿರಲಿಲ್ಲ ವಂದನಾ. ಈ ಮಾತಿಗೆ ಏನು ಹೇಳಬೇಕು ತೋರಲಿಲ್ಲ ಅವಳಿಗೆ. ರಘು ಮತ್ತೇನು ಮಾತನಾಡದೆ ಹೊರಗೆ ಹೊರಟೋದ. ರಘು ಆಫೀಸಿಗೆ ಹೊರಟೋದ್ಮೇಲೆ ವಂದನಾ ತಂದೆ ತಾಯಿಗೆ ಫೋನ್ ಮಾಡಿದ್ಲು ಅರ್ಜೆಂಟಾಗಿ ಬರಲು. ಅರ್ಧ ಗಂಟೆಯಲ್ಲೇ ಅವರಿಬ್ಬರು ಮನೆಯಲ್ಲಿದ್ದರು. ಏನಾಯಿತು ವಂದನಾ? ಸಾಕಷ್ಟು ಅರ್ಜೆಂಟಾಗಿ ನಮ್ಮನ್ನು ಬರ ಹೇಳಿದೆ, ಏನು ವಿಷಯ ಎಂದು ಕೇಳಿದ್ಲು ಅವಳ ತಾಯಿ. ನನಗಂತೂ ಗಾಬರಿನೇ ಆಗ್ತಿದೆ ಎಂದರು ಅವಳ ತಂದೆ. ಗಾಬರಿಯಾಗೋ ಅಂಥದ್ದೇನಿಲ್ಲಪ್ಪ ಎಂದ್ಲು. ಎಲ್ಲ ವಿಷಯವನ್ನು ತಿಳಿಸಿದ್ಲು ವಂದನಾ. ಈಗೇನು ಮಾಡಲಿ ಎಂದು ಅವರನ್ನು ಕೇಳಿದ್ಲು. ಇಬ್ಬರು ಒಂದು ಕ್ಷಣ ಯೋಚನೆಗೆ ಬಿದ್ದರು, ಏನು ಹೇಳೋದೆಂದು. ಕೊನೆಗೆ ಅವಳ ತಂದೆ ಹೇಳಿದರು, ನೋಡಮ್ಮ, ಒಂದು
ಇದು ಮುಳ್ಳಿನಿಗೆ ಹಾಕಿರೋ ಬಟ್ಟೆ. ಬೇಗ ಬಿಡಿಸೋಕೋದ್ರೆ ಕಿತ್ತು ಹೋಗುತ್ತೆ. ಉಪಾಯವಾಗಿ ಬಟ್ಟೆ ಅರಿಯದೇ ಇರೋ ಹಾಗೆ ಬಿಡಿಸ್ಕೊಬೇಕು ಎಂದರು. ಹೇಗಂತ ಹೇಳಪ್ಪ. ಅಣ್ಣ ತಮ್ಮಂದಿರಿಬ್ಬರದು ಬಹಳ ವರ್ಷಗಳ ಗಟ್ಟಿಯಾದ ಬಂಧನ. ಅದನ್ನು ಅಷ್ಟು ಸುಲಭವಾಗಿ ಒಂದೇ ಸಾರಿ ಬಿಡಿಸೋದಕ್ಕೆ ಸಾಧ್ಯವಿಲ್ಲ. ಉಪಾಯವಾಗಿ ಬಿಡಿಸ್ಬೇಕು. ಹೌದು, ನೀನು ಒಂದೇ ಸಾರಿ ಇದು ಕೊಡಬೇಡ ಅದು ಕೊಡಬೇಡ ಅಂದರೆ ಅವನಿಗೆ ಕೋಪ ಬರುತ್ತೆ. ಒಳ್ಳೆಯ ಮಾತಲ್ಲಿ ಬಿಡಿಸಿ ಹೇಳಬೇಕು. ನಿಮ್ಮ ಅಣ್ಣನ ಹಾಗೆ ನಾವು ಆಗೋದು ಬೇಡ. ಒಂದು ಸೈಟ್ ತಗೊಂಡು ಮನೆ ಕಟ್ಸೋಣ ಅಂತ ಹೇಳ್ತಾಯಿರು. ತಗೊಂಡು ಮನೆ ಏನಾದರೂ ಕಟ್ಸೋದಕ್ಕೆ ಶುರು ಮಾಡಿದ್ರೆ ಅಷ್ಟೇ. ಎಲ್ಲೆಲ್ಲಿರೋ ದುಡ್ಡು ತೆಗೆದ್ರೂ ಸಾಕಾಗಲ್ಲ. ದುಡ್ಡಿದ್ರೆ ತಾನೇ ಅವರಿಗೆ ಕೊಡೋದು. ದುಡ್ಡೇ ಇಲ್ಲದೆ ಹೋದರೆ ಏನು ಮಾಡ್ತಾನೆ? ಅವರಿಗೇನು ಇಲ್ಲದೆ ಹೋದರೆ ಸಾಲ ಮಾಡಿ ಕೊಡ್ತಾರಷ್ಟೆ. ಏನು ಮಾಡೋದು? ತಡ್ಕೊಬೇಕು. ನೀನು ಮೆಲ್ಮೆಲ್ಗೆ ಅವನನ್ನು ನಿನ್ನ ಕಡೆ ಸೆಳ್ಕೊಂಡು ನೀನು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡ್ಕೊಬೇಕು. ಆಗ ನಿನ್ನ ಮಾತು ಕೇಳ್ತಾನೆ. ಈಗ ಹೇಳೋದಕ್ಕೋದ್ರೆ ಬುಡಕ್ಕೆ ಹೂಣ ಬರುತ್ತೆ. ಹೌದಮ್ಮ, ನಿಮ್ಮಮ್ಮ ಹೇಳೋದು ಸರಿ. ಮೊದಲು ನೀನು ಅವನನ್ನು ಪೂರ್ತಿ ನಿನ್ನ ಕಡೆ ಮಾಡ್ಕೊಂಬಿಡು. ಆಗ ನೀನು ಹೇಳಿದ ಹಾಗೆ ಕೇಳ್ತಾನೆ. ನನಗೇನೋ ನಂಬಿಕೆ ಇಲ್ಲಮ್ಮ. ರಘು ನಾನು ಹೇಳಿದಾಗೆಲ್ಲ ಕುಣಿತಾನೆ ಅಂತ. ಅರೆ, ಹೆಣ್ಣಿನ ಬಿಂಕ, ವಯ್ಯಾರ, ಪ್ರೀತಿ ಪ್ರೇಮಕ್ಕೆ ಸೋಲದೆ ಇರೋ ಗಂಡು ಯಾರಿದ್ದಾನೆ ಹೇಳು? ಮೊದಲು ನೀನು ಅವನನ್ನು ನಿನ್ನ ಕಡೆ ಸೆಳ್ಕೊಂಡು ನಿನ್ನವನಾಗಿ ಮಾಡ್ಕೊ. ಅದಕ್ಕೆ ಹೆಣ್ಣಿನ ಬಳಿ ಇರೋ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸು. ಹೆಣ್ಣಿಗೆ ದಾಸನಾಗದ ಗಂಡು ಯಾರು ಹೇಳು? ಹಾಗಾದರೆ ನಾನು ಈಗೇನು ಮಾಡಬೇಕು ಅಂತೀಯಮ್ಮ? ನೋಡು, ಕೋಪ ಮಾಡಿಕೊಂಡು ಹೋಗಿರೋ ರಘುನ ಆಫೀಸ್ನಿಂದ ಬಂದ ತಕ್ಷಣ ಸಮಾಧಾನ ಮಾಡು. ಅವನಿಗೆ ಇಷ್ಟವಾದ ತಿಂಡಿ ಮಾಡಿಕೊಡು. ಚೆನ್ನಾಗಿ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಅವನ ಹಿಂದೆ ಮುಂದೆ ಸುತ್ತು. ಬೆಳಗ್ಗೆ ಎದ್ದ ತಕ್ಷಣ ಕ್ಷಮೆ ಕೇಳು. ರಾತ್ರಿಯಂತೂ ಸ್ವರ್ಗ ಸುಖ ತೋರಿಸು. ಹಾಗೆ ಮಾಡ್ತಾ ಬಾ. 6 ತಿಂಗಳಾದ ಮೇಲೆ ನೋಡು ರಘು ಹೇಗೆ ಬದಲಾಗ್ತಾನೆ ಅಂತ ನೋಡು. ಅಲ್ಲಿಯವರೆಗೂ ಅವನು ಹೇಳಿದ ಹಾಗೆ ನೀನು ಕೇಳೋ ಹಾಗೆ ನಟಿಸಬೇಕು ಅಷ್ಟೆ ಎಂದು ಉಪದೇಶ ಮಾಡಿದ್ಲು ಅವಳ ತಾಯಿ. ಹಾಗೆ ಮಾಡ್ತೀನಮ್ಮ ಎಂದ್ಲು ವಂದನ ಉತ್ಸಾಹದಿಂದ. ಸಂಜೆ ರಘು ಬರುವ ಹೊತ್ತಿಗೆ ಬಹಳ ಎಚ್ಚರಿಕೆಯಿಂದ ಸುಂದರವಾಗಿ ಅಲಂಕರಿಸಿಕೊಂಡ್ಳು. ಅವನಿಗಿಷ್ಟವಾದ ಕೇಸರಿಬಾತ್ ಬೋಂಡ ಮಾಡಿ ಇಟ್ಲು. ಮನೆಯನ್ನು ನೀಟಾಗಿಟ್ಟಿದ್ಲು. ಸಂಜೆ ಮನೆಗೆ ಬಂದ ರಘು ಮೌನವಾಗಿದ್ದ. ಅವನಿಗಿನ್ನೂ ಕೋಪ ಹೋಗಿಲ್ಲವೆಂದುಕೊಂಡ್ಳು ವಂದನ. ಏನು ಮಾತನಾಡದೆ ಕೇಸರಿಬಾತ್ ಬೋಂಡ ಮುಂದೆ ತಂದಿಟ್ಲು. ರಘು ಅದನ್ನು ಮುಟ್ಲಿಲ್ಲ. ವಂದನ ತನ್ನ ಬಾಹುಗಳಿಂದ ಅವನನ್ನು ಬಳಸಿ, ನನ್ನ ಮೇಲೆ ನಿಮಗೆ ಕೋಪ ಇರಬಹುದು, ಆದರೆ ತಿಂಡಿಯ ಮೇಲೆ ಯಾಕೆ ಕೋಪ? ನಿಮಗಿಷ್ಟವಾದ ತಿಂಡಿ ಮಾಡಿದ್ದೀನಿ, ತಗೊಳ್ಳಿ ಎಂದ್ಲು. ಆಗಲೂ ರಘು ಮಾತನಾಡಲಿಲ್ಲ. ವಂದನ ಸ್ಪೂನ್ನಿಂದ ಕೇಸರಿಬಾತ್ ತಿನ್ನಿಸಲೆಂದೇ ಚಮಚೆಯಿಂದ ತೆಗೆದು ಬಾಯಿಗಿಟ್ಲು. ತಿನ್ನದೆ ಅದನ್ನು ತಳ್ಳಿದ ರಘು. ಆಯ್ತಪ್ಪ, ಬೆಳಗ್ಗೆ ನಾನು ಅಂದಿದ್ದು ತಪ್ಪಾಯಿತು, ನನ್ನನ್ನೇ ಕ್ಷಮಿಸಿ. ಮದುವೆಗೆ ನಾನು ನಿಮ್ಮ ಜೊತೆ ಖಂಡಿತ ಬರ್ತೀನಿ ಎಂದ್ಲು. ಏನಂದೆ ಎಂದ ರಘು. ಮದುವೆಗೆ ನಿಮ್ಮ ಜೊತೆ ಬರ್ತೀನಿ ಅಂದೆ. ಬೆಳಗ್ಗೆ ನಾನು ಅಂದಿದ್ದು ತಪ್ಪಾಯಿತು ಅಂತಲೂ ಅಂದೆ ಎಂದ್ಲು ವಂದನ. ಆಗಲೂ ರಘು ಮುಖ ಉಬ್ಬಿಸಿಕೊಂಡೇ ಇದ್ದ. ಅರೆ, ಇಷ್ಟು ಕೋಪ ಆದರೆ ಹೇಗೆ? ತಗೊಳ್ಳಿ, ತಿಂಡಿ ತಿನ್ನಿ. ನಿಮ್ಗಿಷ್ಟ ಅಂತ ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಿ ಗೊತ್ತಾ ಎಂದ್ಲು. ಹೌದಾ ಎಂದು ರಘು ಅವಳನ್ನು ತನ್ನ ಬಾಹುಗಳಿಂದ ಬಳಸಿ ತಬ್ಬಿಕೊಳ್ಳುತ್ತಾ ತಿನ್ನಿ ಎಂದ್ಲು ವಂದನ. ಆ ಕೇಸರಿಬಾತ್ ಬೋಂಡಕ್ಕಿಂತ ಈ ಕೇಸರಿಬಾತ್ ಎಷ್ಟು ಚೆನ್ನಾಗಿದೆ. ತಾಯಿ ಹೇಳಿದಂತೆ ರಘು ಮೆತ್ತಗಾವುದನ್ನು ಕಂಡು ಖುಷಿಯಾಯಿತು ವಂದನಗೆ. ಮದುವೆ ಮನೆಗೆ ಬಂದ ಚಿಕ್ಕಮ್ಮನನ್ನು ಎಲ್ಲರಿಗಿಂತ ಹೆಚ್ಚಾಗಿ ಹಚ್ಚಿಕೊಂಡವರೆಂದರೆ ಲಲಿತಾ, ನಾಗಮಣಿ ಮತ್ತು ಮೀನಾಕ್ಷಿ. ಹಿರಿಯರ ಬಳಿ ಮಾತನಾಡುವುದಕ್ಕಿಂತ ಮಕ್ಕಳ ಬಳಿಯೇ ವಂದನಾಳಿಗೂ ಹೆಚ್ಚು ಹೋಗಿತ್ತು. ಮದುವೆಗೆ ತಂದಿದ್ದ ಒಡವೆಗಳು, ಸೀರೆಗಳು ಎಲ್ಲವನ್ನು ಸಂತೋಷದಿಂದ ಚಿಕ್ಕಮ್ಮನಿಗೆ ತೋರಿಸಿದ್ಲು ಲಲಿತಾ. ಮಾತಿನಲ್ಲೇ ರಘು ಕೊಡಿಸಿದ್ದು ಯಾವ್ಯಾವುವು ಎಂಬುದನ್ನು ಲಲಿತಾಳಿಂದ ಮಾಹಿತಿ ಕಲೆ ಹಾಕಿದ್ಲು ವಂದನ. ತಾನಂದು ನೋಡಿದ ಒಡವೆಗಳಲ್ಲದೆ ಸೀರೆಗಳು ತೆಗೆದುಕೊಂಡಿರುವುದನ್ನು ಕಂಡು 20,000ಕ್ಕಿಂತ ಹೆಚ್ಚೇ ಖರ್ಚು ಮಾಡಿದ್ದಾರೆಂದುಕೊಂಡ್ಲು ಒಳಗೊಳಗೆ. ತಮ್ಮನನ್ನು ಸಾಕಿದೆ ಎಂಬ ಒಂದೇ ಕಾರಣಕ್ಕಾಗಿ ಇಷ್ಟೊಂದು ಹಣವನ್ನು ರಘುವಿನ ಬಳಿ ಕಿತ್ಕೊಂಡ್ರಲ್ಲ ಎಂದು ವಂದನಾಳಿಗೆ ಹೊಟ್ಟೆ ಉರಿಯಿತು. ಆದರೆ ಏನು ಮಾಡೋದು, ಕೇಳುವಂತಿಲ್ಲ. ಎಲ್ಲರ ಮುಂದೆ ತನ್ನ ಕೋಪವನ್ನು ಬಲವಂತವಾಗಿ ಅಡಗಿಸಿಕೊಂಡು ಸುಮ್ಮನಾದ್ಲು. ಮದುವೆ ಚೆನ್ನಾಗಿ ನಡೆಯಿತು. ಮದುವೆಯಲ್ಲಿ ಓಡಾಟವೆಲ್ಲ ರಘು, ಗೋಪಾಲ್, ಜಯಮ್ಮನದೇ. ವಂದನ ಹೆಚ್ಚು ಓಡಾಟವನ್ನು ಇಟ್ಕೊಂಡಿಲ್ಲದಿದ್ದರೆ ಲಲಿತಾಳನ್ನು ಸಿಂಗರಿಸುವ ಭಾರವನ್ನು ತಾನೇ ಹೊತ್ಕೊಂಡಿದ್ಲು. ಊಟೋಪಚಾರವು ಚೆನ್ನಾಗಿ ನಡೆಯಿತು. ಮದುವೆಯಾದ ಮಾರನೆಯ ದಿನವೇ ಹೊರಟು ಬಿಡಬೇಕೆಂದುಕೊಂಡಿದ್ಲು ವಂದನ.
ಆದರೆ ಅಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದರಿಂದ ಹೋಗಲಾಗಲಿಲ್ಲ. ನಂತರ ಬೀಗರ ಮನೆಗೆ ಲಲಿತಾಳ ಜೊತೆ ಹೋಗಲು ಎಲ್ಲರೂ ಬಲವಂತ ಮಾಡಿದ್ದರಿಂದ ಹೋಗಲೇಬೇಕಾಯಿತು. ಹಾಗೆ 5-6 ದಿನಗಳು ಕಳೆದವು. ಬೀಗರ ಮನೆಯಿಂದ ಬಂದ ಮಾರನೆಯ ದಿನವೇ ಊರಿಗೆ ಹೊರಟು ನಿಂತರು ರಘು ವಂದನ. ಬೆಂಗಳೂರಿನ ಜಂಜಾಟ ಹೇಗೂ ಇದ್ದಿದ್ದೇ, ಇನ್ನು 1 ವಾರ ಇದ್ದಿದ್ರೆ ಚೆನ್ನಾಗಿತ್ತು ಎಂದ ಗೋಪಾಲ್ ತಮ್ಮನನ್ನು ಕಂಡು. ಹೌದು, ನೀವು ಬರೋದೇ ಅಪರೂಪ, ಇನ್ನು ಸ್ವಲ್ಪ ದಿನ ಇದ್ದು ಹೋಗಿ. ಜಯಮ್ಮ ಕೂಡ ದನಿಗೂಡಿಸಿದ್ಲು. ಈಗಾಗಲೇ ನಾವು ಬೆಂಗಳೂರು ಬಿಟ್ಟು ಬಂದು ವಾರಕ್ಕೂ ಮೇಲಾಯಿತು. ನನಗೆ ಹೆಚ್ಚಿಗೆ ರಜೆ ಇಲ್ಲ, ಹೊರಡಲೇಬೇಕು ಎಂದ ರಘು. ಹೊರಡುವಾಗ ರಘುವಿಗೆ ಒಂದು ಸೂಟ್ ಮತ್ತು ಶರ್ಟಿನ ಬಟ್ಟೆ, ವಂದನಾಳಿಗೊಂದು ರೇಷ್ಮೆ ಸೀರೆ ಕಣ ಕೊಟ್ಟರು. ಅಯ್ಯೋ, ಇದೆಲ್ಲ ಯಾಕೆ ಎಂದ್ಲು ವಂದನ. ಇರಲಿ, ಮುತ್ತೈದೆ ಬೇಡ ಅನ್ನಬಾರ್ದು ಎಂದು ವಂದನಾಳಿಗೆ ಸೀರೆ ಉಡಿಸಿಯೇ ಕಳಿಸಿದ್ಲು ಜಯಮ್ಮ. ಜೊತೆಗೆ 1 ಬುಟ್ಟಿ ತಿಂಡಿ ಸಹ. ನೋಡಿ, ಈ ತಿಂಗಳಿಂದ ಮನೆಗೆ ಖರ್ಚಿಗೆ 500 ರೂಪಾಯಿ ಹೆಚ್ಚಿಗೆ ಕೊಡಿ ಎಂದು ಮಾತು ತೆಗೆದ್ಲು ವಂದನ. ಅದೇನು, ಇದ್ದಕ್ಕಿದ್ದಂತೆ 500 ರೂಪಾಯಿ ಹೆಚ್ಚಿಗೆ? ಹೇಗೆ? ಮನೆ ಬಾಡಿಗೆ ಬೇರೆ 50 ಹೆಚ್ಚು ಮಾಡಿದ್ದಾರೆ ಈ ತಿಂಗಳಿನಿಂದ. ಎಲೆಕ್ಟ್ರಿಕ್ ರೇಟ್, ನೀರಿನ ರೇಟ್ ಕೂಡ ಜಾಸ್ತಿಯಾಗಿದೆ. ಹಾಗೆಯೇ ಸಾಮಾನಿನ ಬೆಲೆಗಳು ಗಗನಕ್ಕೆ ಮುಟ್ಟಿವೆ. 1ಕ್ಕೆ 2ರಷ್ಟು ಬೆಲೆಯಾಗಿದೆ. ಇಷ್ಟು ದಿನ ಹೇಗೋ ತೂಗಿಸಿದೆ, ಇನ್ನು ನನ್ನ ಕೈನಲ್ಲಿ ಸಾಧ್ಯವಿಲ್ಲ ಎಂದ್ಲು ವಂದನ. ನನಗೆ ಆಫೀಸ್ನಲ್ಲಿ ತುಂಬ ಲೋನ್ ಇದೆ. ಲೋನಿಗೆ 1000 ರೂಪಾಯಿ, ಅದರ ಬಡ್ಡಿ 300 ರೂಪಾಯಿ ಕಟ್ಟಬೇಕು ಎಂದ ರಘು. ಅದು ನನಗ್ಯಾಕೆ ಹೇಳ್ತೀರಾ ಸಿಡುಕಿದ್ಲು ವಂದನ. ನಿನ್ಗಲ್ದೆ ಇನ್ಯಾರಿಗೆ ಹೇಳಲಿ, ನಮ್ಮ ಹೋಮ್ ಮಿನಿಸ್ಟ್ರು ನೀನೇ ತಾನೇ? ಹಾಸ್ಯದಿಂದ ಹೇಳಿದ ರಘು. ಹೋಮ್ ಮಿನಿಸ್ಟರೋ ಹೋಪ್ಲೆಸ್ ಮಿನಿಸ್ಟ್ರು, ಏನಾದರೆ ನನಗೇನು? ಸಾಲ ತೆಗೆದುಕೊಳ್ಳುವಾಗ ನನಗೆ ಹೇಳಿ ತಗೊಂಡಿದ್ರಾ? ಕೋಪದಿಂದ ಹೇಳಿದ್ಲು ವಂದನ. ಅವಳ ಮಾತಿನಿಂದ ರಘುಗೆ ರೇಗಿತು. ನಾನು ತಮಾಷೆ ಮಾಡೋಕ್ಕೆ ತಗೊಂಡಿಲ್ಲ ಲೋನ್ನ ಎಂದು ರೇಗಿದ. ತಮಾಷೆ ಮಾಡೋಕ್ಕೆ ತಗೊಂಡ್ರೋ, ಕಂಡವ್ರನ್ನ ಉದ್ಧಾರ ಮಾಡೋಕ್ಕೆ ತಗೊಂಡ್ರೋ, ನನಗೇನಾಗಬೇಕಾಗಿದೆ? ನನಗೀಗ ಬೇಕಾಗಿರೋದು ತಿಂಗಳ ಖರ್ಚಿಗೆ 500 ರೂಪಾಯಿ ಹೆಚ್ಚಿಗೆ ಅಷ್ಟೇ. ನನಗೆ ಅಷ್ಟೊಂದು ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಹೇಳಿದ ರಘು. ಹಾಗಿದ್ರೆ ಮನೆಯ ಖರ್ಚನ್ನು ನೀವೇ ನೋಡ್ಕೊಳ್ಳಿ, ನನಗದರ ಚಿಂತೆ ಬೇಡ ಎಂದ್ಲು ವಂದನ. ಇಲ್ಲಾಂದರೆ ಪ್ರತಿದಿನ ನೀವು ಹೋಟ್ಲಲ್ಲಿ ಊಟ ತಿಂಡಿ ಮಾಡಿ ನನಗೂ ಅಲ್ಲಿಂದಲೇ ತಂದುಬಿಡಿ. ರಘು ದಡಾರನೆ ಎದ್ದು ಒಳಗೆ ಹೊರಟೋದ. ಅವನು ಹಾಗೆ ಹೋಗಿದ್ದು ವಂದನಾಳಿಗೂ ರೇಗಿತು. ಸಾಲ ತಗೊಂಡು ಊರಿನವ್ರಿಗೆಲ್ಲ ಸಹಾಯ ಮಾಡೋಕ್ಕಾಗತ್ತೆ, ಮನೆಯಲ್ಲಿ ನೋಡಿದ್ರೆ ಲೆಕ್ಕಾಚಾರ ಎಂದು ಗೊಣಗಿದ್ಲು. ಅವಳು ಗೊಣಗಿದ್ದ ರಘುವಿಗೂ ಕೇಳಿಸ್ತು. ಊರಿನವರಿಗೆಲ್ಲ ಸಹಾಯ ಮಾಡೋಕ್ಕಾಗುತ್ತೆ ಎಂದ ವಂದನಾಳ ಮಾತು ಅವನಿಗೆ ವಿಪರೀತ ಸಿಟ್ಟನ್ನು ತರಿಸಿತು. ಒಳಗಿನ ದಡಾರನೆ ಬಂದವನೇ ವಂದನಾಳ ಕೆನ್ನೆಗೆ ಪಟಪಟನೆ 2 ಬಿಗಿದ ಆವೇಶದಿಂದ. ಹೆಂಡತಿಯ ಮೇಲೆ ಕೈ ಮಾಡ್ತೀರಾ ಎಂದು ಉಳಿದಿದ್ದು ಹೇಳುವ ಮುನ್ನವೇ ವಂದನಾಳಿಗೆ ಕಣ್ಣೀರು ನುಂಗಿ ಬಂತು. ನೀನು ಮರ್ಯಾದೆಯಿಂದ ಮಾತನಾಡಿದಿದ್ರೆ ಹೊಡೆಯೋ ಮಟ್ಟಕ್ಕೆ ನಾನು ಹೋಗ್ತಾ ಇರಲಿಲ್ಲ. ಊರವರಿಗೆ ಯಾರಿಗೋ ನಾನು ಸಹಾಯ ಮಾಡಿಲ್ಲ, ಮಾಡಿರೋದು ನಮ್ಮ ಅಣ್ಣನಿಗೆ. ನಮ್ಮ ಅಣ್ಣ ನನಗೆ ಮಾಡಿರೋದ್ರ ಮುಂದೆ ನಾನು ಮಾಡಿರೋ ಸಹಾಯ ತುಂಬಾ ಕಮ್ಮಿ. ಇನ್ನೊಂದು ಸಾರಿ ಹೀಗೆಲ್ಲ ಮಾತನಾಡಿದ್ರೆ ನಾನು ಮನುಷ್ಯನಾಗಿರೋಲ್ಲ ಕೂಗಾಡಿದ ರಘು. ಹೆಂಡತಿ ಮೇಲೆ ಕೈ ಮಾಡಿದ ನಿಮ್ಮನ್ನು ಹೀಗೆ ತಾನೇ ಮನುಷ್ಯ ಅಂತ ಯಾರು ಹೇಳ್ತಾರೆ? ವಂದನಾಳ ಮಾತಿನಿಂದ ರಘುವಿಗೆ ಮತ್ತಷ್ಟು ರೇಗಿತು. ಸಿಟ್ಟಿನಿಂದ ಮತ್ತೊಮ್ಮೆ ಅವಳ ಕೆನ್ನೆಗೆ ಬಿಗಿಯಲು ಹೋದ. ಅಷ್ಟರಲ್ಲಿ ವಂದನಾಳ ತಂದೆ ತಾಯಿ ಬಂದಿದ್ದು ನೋಡಿ ತನ್ನ ಆವೇಶವನ್ನು ಕಷ್ಟಪಟ್ಟು ತಡೆದುಕೊಂಡ ರಘು. ತಂದೆ ತಾಯಿಗಳು ಬಂದಿದ್ದನ್ನು ನೋಡಿ ಬೇಕಂತಲೇ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು ವಂದನ. ಅವರು ಕೇಳಿದಾಗ ರಘು ಹೊಡೆದಿದ್ದನ್ನು ವಿವರಿಸಿ ಹೇಳಿದ್ಲು ವಂದನ. ಅತ್ತೆ ಮಾವ ರಘುವನ್ನು ಅಸಹ್ಯದ ದೃಷ್ಟಿಯಿಂದ ನೋಡಿದಾಗ ರಘುವಿಗೆ ರೇಗಿ ಹೋಯಿತು. ವಂದನಾಳ ಮೇಲೆ ಅಣ್ಣನಿಗೆ ಮಾಡಿದ ಸಹಾಯವನ್ನೆಲ್ಲವನ್ನು ರಘುವಿನ ಮುಂದೆಯೇ ತಂದೆ ತಾಯಿಗೆ ತಿಳಿಸಿದ್ಲು ವಂದನ. ಎಲ್ಲವನ್ನು ಕೇಳಿ ಏನೋ 4-5 ಕೊಟ್ಟು ಕೈ ತೊಳ್ಕೊಂಡಿದ್ರೆ ಆಗ್ತಿತ್ತು. ಅಷ್ಟೊಂದು ಸಾಲ ಯಾಕೆ ಮಾಡಬೇಕಾಗಿತ್ತು? ನಿಮ್ಮ ಸಂಸಾರವು ದೊಡ್ಡದಾಗ್ತಿದೆ ಎಂದು ರಘುವಿಗೆ ಬುದ್ಧಿ ಹೇಳಿದ್ರು ವಂದನಾಳ ತಂದೆ ತಾಯಿ. ರಘುವಿಗೆ ರೇಗಿ ಹೋಯಿತು. ಏನು ಉತ್ತರ ಹೇಳಬೇಕೆಂದು ಕೊಳ್ಳೋಷ್ಟರಲ್ಲಿ, ಅಲ್ಲಪ್ಪ ರಘು, ಅಣ್ಣನಿಗೆ ಸಹಾಯ ಮಾಡಬೇಕು ನಿಜ, ಅದನ್ನು ನಾನು ಒಪ್ಕೊತೀನಿ. ಆದರೆ ಹಾಗೆ ಅಂತ ನಿಮ್ಮ ಮಿತಿಗೆ ಮೀರಿ ಸಹಾಯ ಮಾಡೋದು ಯಾವ ನ್ಯಾಯ ಹೇಳಿ? ಒಬ್ಬ ಮನುಷ್ಯನ ಹತ್ತಿರ ಹಣ ಇರೋದು ಗೊತ್ತಾದರೆ ಹೇಗಾದರೂ ಮಾಡಿ ಅವನಿಂದ ಹಣ ಕಿತ್ಕೊಳ್ಳೋಕ್ಕೆ ಪ್ರಯತ್ನಿಸುತ್ತಾರೆ. ಅವರವರ ಮಕ್ಕಳ ಹೊಣೆಗಾರಿಕೆ ಅವರವರೇ ನೋಡ್ಕೊಳ್ಬೇಕು. ಅಂದಹಾಗೆ ಹೋದರೆ ಏನು ಪ್ರಯೋಜನ ಹೇಳಿ? ನಮ್ಮ ಮಿತಿಯನ್ನು ಅರಿತುಕೊಂಡು ಸಂಸಾರವನ್ನು ಪ್ಲ್ಯಾನ್ ಮಾಡ್ಕೋಬೇಕು.
5 ರೂಪಾಯಿ ಸಂಪಾದಿಸಬೇಕಾದ್ರೆ ಕಷ್ಟಪಡಬೇಕು. ದುಡಿದಿದ್ದನ್ನೆಲ್ಲ ಜಾಗ್ರತೆಯಾಗಿ ಇಡದಿದ್ದರೆ ನಾಳೆ ನಮ್ಮ ಮಕ್ಕಳ ಮದುವೆಗೆ ನೀವು ಬೇರೆಯವರ ಮುಂದೆ ಹೀಗೆ ಕೈ ಚಾಚಬೇಕಾಗುತ್ತೆ ಎಂದು ರಘುವಿಗೆ ಬುದ್ಧಿ ಹೇಳಿದಾಗ ಏನು ಹೇಳಲು ತಿಳಿಯದೆ ಮೌನವಾಗಿದ್ದ ರಘು. ಅವರ ಮಗಳ ಮನೆಯಲ್ಲಿ 2 ದಿನಗಳಿದ್ದರೂ ಆ 2 ದಿನಗಳು ವಂದನಾ ಮುಖ ಊದಿಸ್ಕೊಂಡೇ ಇದ್ದು ರಘುವಿನ ಜೊತೆಗೆ ಮಾತನಾಡಲಿಲ್ಲ. ಇಲ್ಲ, ತಂದೆ ತಾಯಿಗಳು ಹೊರಟೋದ ಮೇಲೆ ಬಹಳ ದಿನಗಳ ಕಾಲ ಅವರಿಬ್ಬರ ನಡುವೆ ಮಾತುಕತೆಯೇ ನಿಂತು ಹೋಗಿತ್ತು. ಆಗಲು ಹೋಗಿ ರಾತ್ರಿಯಾಗಿ, ರಾತ್ರಿ ಕಳೆದು ಬೆಳಗಾಗಿ, ದಿನಗಳು ಉರುಳಿ ವರ್ಷಗಳಾಗಿ ಕಳೆದವು. ವಂದನಾ ಈಗ 2 ಮಕ್ಕಳ ತಾಯಿ. ಮನೆಯ ಹೊಣೆಗಾರಿಕೆಯ ಜೊತೆಗೆ ಮಕ್ಕಳ ಹೊಣೆಗಾರಿಕೆ ಕೂಡ ಅವಳದೇ. ರಘು ಎಂದಿನ ಹಾಗೆ ಅಣ್ಣ ಅತ್ತಿಗೆಯ ಬಳಿ ನಡೆದುಕೊಳ್ಳುತ್ತಿದ್ದರೂ ಅವರು ಮಾತ್ರ ಒಮ್ಮೆಯೂ ಮನೆಗೆ ಬಂದಿರಲಿಲ್ಲ. ಹಾಗೆಂದು ರಘುವಿನ ಬಳಿ ಏನೂ ಆಡಿ ತೋರಿಸ್ತಿರಲಿಲ್ಲ. ಆದರೆ ರಘು ಕರೆದಾಗಲೆಲ್ಲ ಏನಾದರೂ ನೆಪ ಹೇಳಿ ಜಾರ್ಕೊಳ್ತಿದ್ರು. ಅಂದು ರಘು ಊರಿಗೆ ಹೋದಾಗ ನಾಗಮಣಿಯ ಮದುವೆಯ ಮಾತುಕತೆ ನಡೆಯುತ್ತಿತ್ತು. ಮದುವೆಯನ್ನು ಆದಷ್ಟು ಬೇಗ ಮಾಡಿಕೊಡಲು ಗಂಡಿನ ತಂದೆ ತಾಯಿ ಒತ್ತಾಯ ಮಾಡ್ತಿದ್ರು. ಆದರೆ ತಮಗೆ 7-8 ತಿಂಗಳ ಕಾಲವಾದರೂ ಸಮಯ ಬೇಕೆಂದು ಹೇಳ್ತಿದ್ರು ಅಣ್ಣ ಅತ್ತಿಗೆ. ಅದಾಗಲೇ ಬಹಳ ಸಮಯವಾದದ್ದರಿಂದ ಇನ್ನೊಮ್ಮೆ ಬರುವುದಾಗಿ ಹೇಳಿ ಹೋದರು ಗಂಡಿನ ತಂದೆ ತಾಯಿ. ಅವರು ಹೊರಟು ಹೋದ್ಮೇಲೆ ರಘು ಅಣ್ಣನನ್ನು ಕೇಳಿದ, ಇದೇನಣ್ಣ, ಗಂಡು ಸಿಕ್ಕಿರುವಾಗ ಆದಷ್ಟು ಬೇಗ ಮದುವೆ ಮಾಡೋದು ಬಿಟ್ಟು ವಾಯ್ದೆ ಹೇಳ್ತೀಯಲ್ಲ, ಆಮೇಲೆ ಅವರು ಬೇಡ ಅಂತ ಬೇರೆ ಕಡೆ ನೋಡಿಕೊಂಡ್ರೆ ನೋಡ್ಕೊಳ್ಳಿ ಬಿಡು, ನಾವೇನು ಮಾಡೋಕ್ಕಾಗುತ್ತೆ. ಅವರು ಹೇಳ್ದಂಗೆ ಮಾಡಿಕೊಡೋಕ್ಕೆ ನಮ್ಮ ಹತ್ರ ಹಣ ಇರಬೇಕಲ್ಲ. ಹಣ ಹೊಂದಿಸ್ಬೇಕು ಅಂದರೆ ಸುಮ್ಮನೆ ಆಗುತ್ತಾ? ಹಾಗಂತ ನೀನು ವರ್ಷಾನುಗಟ್ಟಲೆ ತಗೊಂಡ್ರೆ ಹೇಗೆ? ನಾನೇನು ಮಾಡಲಿ ಹೇಳು? ಹಣ ಅಷ್ಟು ಸುಲಭವಾಗಿ ಸಿಗೋದಿಲ್ವಲ್ಲ. ಹಾಗಂತ ಅವರು ಬೇರೆಯ ಕಡೆ ನೋಡ್ಕೊಳ್ಳಿ ಬಿಡು. ಋಣಾನುಬಂಧ ಇದ್ದರೆ ಮದುವೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಹಣದ ಪ್ರಶ್ನೆಯೇ ಆಗಿದ್ದರೆ ನನಗೆ ಹೇಳಬಾರ್ದಿತ್ತೇನಣ್ಣ? ಬೇಡಪ್ಪ, ಲಲಿತಾ ಮದುವೆಗೆ ನೀನು ಸಾಕಷ್ಟು ಮಾಡಿಬಿಟ್ಟಿದೀಯ. ಇನ್ನು ನಾಗಮಣಿ ಮದುವೆಗೂ ನಿನ್ನಿಂದ ತಗೊಳ್ಳೋದನ್ನು ಯಾವ ದೇವರು ಮೆಚ್ಚಲ್ಲ. ನೀನೇನು ನನ್ನನ್ನು ಕೇಳ್ತಾ ಇಲ್ವಲ್ಲ, ನಾನಾಗೇ ಕೊಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಸಾಧ್ಯವಾದರೆ ತಾನೇ ನಾನು ಕೊಡೋದು. ನನಗೆ ಇಲ್ದಿದ್ರೆ ನಿನ್ಗೆಲ್ಲಿ ಕೊಡ್ತಾ ಇದ್ದೆ? ಏನು ಹೇಳ್ತೀಯ ಅಣ್ಣ? ನಾಗೂ ನಿನ್ಗೆ ಹೇಗೆ ಮಗಳು, ನನಗೂ ಹಾಗೆ ಮಗಳು. ಅವಳ ಮದುವೆಗೆ ನಾನು ಹಣ ಖರ್ಚು ಮಾಡಬಾರ್ದೆ ಹೇಳು? ಹಾಗಂತ ನಾನು ಎಲ್ಲಿ ಹೇಳಿದೆ? ಹಾಗಾದರೆ ನಾಗೂ ಮದುವೆಗೆ ನಾನು ಹಣ ಕೊಡ್ತೀನಿ, ತಗೊತೀಯಾ? ಬೇಡ ರಘು, ನೀನು ಒಂದು ಸಾರಿ ಮಾಡಿದ್ದು ಸಾಕು, ಬಾರಿಗೆ ಬೇಡ. ನಿನಗೂ 2 ಮಕ್ಕಳಿದ್ದಾರೆ, ಅವರ ಮದುವೆಯ ಹೊತ್ತಿಗೆ ಹೇಗೋ ಆಗುತ್ತೆ. ಆದರೂ ಎಂದು ನಿಲ್ಲಿಸಿದ ವಂದನಾಳಿಂದ ಏನೆಲ್ಲ ಮಾತುಗಳನ್ನು ಅನ್ನಿಸ್ಕೊಳ್ಳೋದು ಬೇಡ ಎಂಬ ವಿಷಯವನ್ನು ರಘುವಿಗೆ ಹೇಗೆ ತಿಳಿಸೋದು? ಹೌದಪ್ಪ ರಘು, ಬಾರಿಗೂ ನಿನ್ನಿಂದ ಸಹಾಯ ಪಡೆಯೋದು ಹೇಗೆ ಹೇಳು? ನಮಗೂ ಸಂಕೋಚವಾಗುತ್ತೆ. ಅತ್ತಿಗೆಯೂ ಹೇಳಿದ್ಲು. ಅತ್ತಿಗೆ, ನನ್ನ ಹತ್ತಿರ ಕೂಡ ಸಂಕೋಚನಾ? ಹಾಗಾದರೆ ನಾನು ನಿಮ್ಮಲ್ಲಿ ಒಬ್ಬನಲ್ವಾ? ನನ್ನನ್ನು ಬೇರೆಯವರು ಅಂತ ಅಂದ್ಕೊಂಡಿದ್ದೀರಾ? ನೋವಿನಿಂದ ಕೇಳಿದ ರಘು, ಹಾಗ್ಯಾಕೆ ಮಾತಾಡ್ತೀಯಪ್ಪ? ನಿನ್ನನ್ನು ಬೇರೆಯವನು ಅಂತ ಎಂದಾದರೂ ನಾವು ಭಾವಿಸಿದ್ದೀವಾ? ಮತ್ತು ಈಗೇಕೆ ಹಾಗೆ ಭಾವಿಸ್ತಿದ್ದೀರಾ? ಹಾಗಂತ ನಾವೆಲ್ಲಿ ಭಾವಿಸಿದ್ದೀವಿ? ನೀವು ಭಾವಿಸಿಲ್ಲದೆ ಇದ್ದರೆ ಹೀಗೆ ಮಾತಾಡ್ತಾ ಇದ್ರಾ? ಒಂದು ಸವಾಲು ಹಾಕಿದ. ಅವನ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕೋ ತೋರಲಿಲ್ಲ ಇಬ್ಬರಿಗೂ. ವಂದನಾ ಬೈದ್ಕೊಳ್ಳುತ್ತಾಳೆಂದು ಹೇಳಿ ಇಬ್ಬರಿಗೂ ಜಗಳ ತಂದಿಡೋದು ಉಚಿತವೇ ಎಂದು ಇಬ್ಬರು ಒಳಗೊಳಗೆ ಯೋಚಿಸಿದ್ರು. ನನ್ನ ಪ್ರಶ್ನೆಗೆ ಉತ್ತರ ಹೇಳಲೇ ಇಲ್ಲ ನೀವು? ರಘು ನೆನಪು ಹುಟ್ಟಿಸಿದ. ನಿನ್ನಿಂದ ಸಹಾಯ ತಗೊಳ್ಳೋಕ್ಕೆ ನಮ್ಮದೇನು ಅಭ್ಯಂತರವಿಲ್ಲ, ಮಧ್ಯದಲ್ಲೇ ನಿಲ್ಲಿಸಿದ ಗೋಪಾಲ್. ಆದರೆ ನೀನು ವಂದನಾಳನ್ನು ಒಂದು ಮಾತು ಕೇಳಿದ್ರೆ ಒಳ್ಳೆಯದು, ಅತ್ತಿಗೆ ಜಯಮ್ಮ ಹೇಳಿದ್ಲು. ಅವಳನ್ನು ಕೇಳೋದೇನಿದ್ರಲ್ಲಿ? ನನ್ನ ಸಂಪಾದನೆ, ನನ್ನ ಹಣ. ಆದರೂ ಅವಳು ನಿನ್ನ ಧರ್ಮಪತ್ನಿ. ನಿನಗೆ ಹೇಳದೆ ಒಂದು ಕೆಲಸವನ್ನು ನಿಮ್ಮಣ್ಣ ಮಾಡೋಲ್ಲ, ಗೊತ್ತಾಯ್ತಾ? ಅದಕ್ಕೇನಂತೆ, ಹಾಗೆ ಮಾಡ್ತೀನಿ. ಆದರೂ ಅವಳೇನು ಇದಕ್ಕೆ ಬೇಡ ಅನ್ನೋದಿಲ್ಲ. ರಘು ಈ ಹೆಂದ ಮೇಲೆ ಸುಮ್ಮನಾದರೂ ಅಣ್ಣ ಅತ್ತಿಗೆ. ಸರಿಯಪ್ಪ ರಘು, ಹೀಗೆ ಹೇಳಿ ನಮ್ಮ ಬಾಯಿ ಕಟ್ಬಿಟ್ಟೆ. ಇಂತಹ ಸಮಯದಲ್ಲಿ ನಿನ್ನನ್ನು ಬೇರೆಯವರು ಅಂತ ನಾವ್ಯಾರೂ ತಿಳಿಯೋದಿಲ್ಲ. ನಿನ್ನ ಸಹಾಯವನ್ನು ನಿರಾಕರಿಸೋದಿಲ್ಲ. ಆದರೆ ಒಂದು ಕಂಡೀಷನ್. ಏನದು? ನಿನ್ನ ಹೆಂಡತಿ ಇದಕ್ಕೊಪ್ಪಿದ್ರೆ ಮಾತ್ರ. ಅದಕ್ಕೇನಂತೆ, ಹಾಗೇ ಆಗಲಿ. ಆದರೆ ನಮ್ಮ ಎದುರಿಗೆ ನೀನು ಅವಳ ಅಭಿಪ್ರಾಯ ಕೇಳಬೇಕು. ಓಕೆ, ನೋ ಪ್ರಾಬ್ಲಮ್, ಹಾಗೇ ಆಗಲಿ.
ಎಷ್ಟು ಹೇಳಿದರೂ ಕೇಳದೆ ಮಾರನೆಯ ದಿನವೇ ಅವರನ್ನು ತನ್ನ ಜೊತೆಯಲ್ಲೇ ಕರೆದುಕೊಂಡು ಬಂದ ಬೆಂಗಳೂರಿಗೆ. ಅಣ್ಣ ಅತ್ತಿಗೆ ಎದುರಿಗೆ ವಂದನ ಏನಾದರೂ ಹೇಳಿಬಿಟ್ರೆ ಕಷ್ಟವೆಂದು ಬಸ್ನಿಂದ ಇಳಿದ ತಕ್ಷಣ ಅಣ್ಣ ಅತ್ತಿಗೆ, 1 ನಿಮಿಷ ನೀವಿಲ್ಲೇ ಇರಿ, ನನ್ನ ಫ್ರೆಂಡ್ ಒಬ್ಬನಿಗೆ ತುಂಬ ಅರ್ಜೆಂಟಾಗಿ ಫೋನ್ ಮಾಡಬೇಕು, ಮಾಡಿ ಬರ್ತೀನಿ ಎಂದು ಹೋದ. ವಂದನಾಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಅಣ್ಣ ಅತ್ತಿಗೆಯ ಮುಂದೆ ಏನು ಮಾತನಾಡಬಾರ್ದೆಂದು ತಿಳಿಸಿದ. ವಂದನಾಳಿಗೆ ಮೈಗೆ ಖಾರ ಹಚ್ಚಿದಂತೆ ಉರಿಯಿತು. ಒಂದು ಮದುವೆಗೆ 25-30 ಸಾವಿರ ಸಾಲ ಮಾಡಿ ಇನ್ನೂ ಆ ಸಾಲ ಸಂದಿಲ್ಲ, ಆಗಲೇ ಮತ್ತೊಂದು ಮದುವೆಗೆ ಸಹಾಯ ಕೋರ್ತಿದ್ದಾರೆಯೇ? ಎಂತಹ ಜನ! ವರ್ಷಾನುಗಟ್ಟಲೆ ಇವರಿಗಾಗಿಯೇ ಸಾಲ ಮಾಡ್ತಾ ತೀರಿಸ್ತಾ ಹೋದರೆ ನಮ್ಮ ಗತಿ ಏನು? ನಮ್ಮ ಮಕ್ಕಳ ಭವಿಷ್ಯದ ಗತಿ ಏನು? ಅವರಿಗೆ ಬುದ್ಧಿ ಇಲ್ಲದೆ ಹೋದರೆ ರಘುವಿಗಾದರೂ ಬುದ್ಧಿ ಇರಬೇಡ್ವೆ ಎಂದು ಯೋಚಿಸಿದ್ಲು. ರಘುವಿಗೆ ಯಾವ ಉತ್ತರವನ್ನು ಹೇಳದೆ ಫೋನ್ ಇಟ್ಬಿಟ್ಲು. ಈ ಬಾರಿ ಹೇಗಾದರೂ ಮಾಡಿ ರಘು ಹಣ ಕೊಡೋದನ್ನು ನಿಲ್ಲಿಸಬೇಕು ಎಂದು ನಿಶ್ಚಯಿಸಿದ್ಲು. ಮನೆಗೆ ಬಂದ ಅಣ್ಣ ಅತ್ತಿಗೆಯನ್ನು ನೋಡಲು ಒಳಗಿನಿಂದ ಹೊರಗೆ ಬರಲೇ ಇಲ್ಲ ವಂದನ. ಒಂದು ಅಣ್ಣ ಅತ್ತಿಗೆ ಬಂದಿದ್ದಾರೆ, ಏನು ಕೆಲಸ ಮಾಡ್ತಾ ಇದೆಯಾ, ಹೊರಗೆ ಬಾ ಎಂದು ಕರೆದ. ಆಗಲೂ ವಂದನ ಹೊರಗೆ ಬರಲಿಲ್ಲ. ಕೊನೆಗೆ ರಘು ತಾನೇ ಅಡಿಗೆ ಮನೆಗೆ ಹೋಗಿ ಅಣ್ಣ ಅತ್ತಿಗೆ ಬಂದಿದ್ದಾರೆ, ಬಾ ಅಂತ ಕರೆದ್ರೆ ನೀನು ಬರಬಾರ್ದಾ ಎಂದು ಮೆಲ್ಲಗೆ ವಂದನ ಅವನ ಕಡೆಗೆ ಕೆಕ್ಕರಿಸಿಕೊಂಡು ನೋಡಿದ್ಲು. ಬಾ ಎಂದು ವಂದನಾಳ ಕೈ ಹಿಡಿದು ಎಳೆದ ರಘು. ವಂದನ ಮತ್ತೇನು ಮಾತನಾಡದೆ ಅವನ ಜೊತೆಗೆ ಬಂದ್ಲು. ಚೆನ್ನಾಗಿದೆಯಾ ನಮ್ಮ ವಂದನ ಎಂದು ಗೋಪಾಲ್ ಜಯ ಇಬ್ಬರು ಅಂದಾಗ ಹ್ಞೂ ಎಂದಷ್ಟೇ ಅಂದ್ಲು. ಅವರ ಯೋಗಕ್ಷೇಮ ವಿಚಾರಿಸುವ ಗೋಜಿಗೂ ಹೋಗಲಿಲ್ಲ ಅವಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.